ಏನು ಗೃಹಲಕ್ಷ್ಮಿ ನಿಮಗೆ ಬರೀ 2,000 ರೂಪಾಯಿ ಮಾತ್ರ ಬಂತ? ಹಾಗಾದರೆ ಇನ್ನು 2,000 ರೂಪಾಯಿ ಎಲ್ಲೋಯ್ತು? ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 11ನೇ ಮತ್ತು 12ನೇ ಕಂತಿನ ಹಣ 4,000 ಅಮೌಂಟ್ ಹಾಕ್ತೀವಂತ ಹೇಳಿದ್ರು. ಸೊ ಹಾಗಾದರೆ ಬರೀ 2,000 ರೂಪಾಯಿ ಮಾತ್ರ ಹಾಕ್ತಾ ಇದ್ದಾರಾ? ನಮಗಷ್ಟೇ ಯಾಕೆ ಹಾಕ್ತಾ ಇದ್ದಾರೆ? ಎಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ 4,000 ರೂಪಾಯಿ ಹೋಗ್ತಾ ಇದೆ, ಒಬ್ಬೊಬ್ಬರಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ನಮಗೂ ಕೂಡ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ. ಹಾಗಾದರೆ ಇನ್ನುಳಿದಂತಹ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ? ಸೊ ಈ ರೀತಿ ಎಲ್ಲರ ತಲೆಯಲ್ಲಿ ಕ್ವಶನ್ ಉಂಟಾಗೆ ಆಗ್ತಾ ಇರುವಂಥದ್ದು. ಸೊ ಕಮೆಂಟ್ ಸೆಕ್ಷನಲ್ಲಿ ಈ ಕಮೆಂಟ್ ಬಿಟ್ಟರೆ ಬೇರೆ ಕಮೆಂಟೇ ಇಲ್ಲ. ಮತ್ತು ಇನ್ನೊಬ್ರದ್ದು ಹೇಳಬೇಕಂದ್ರೆ 2,000 ರೂಪಾಯಿ ಮಾತ್ರ ಹೆಚ್ಚಿನ ಜನರಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ನಮ್ಮೆಲ್ಲರಿಗೆ ಇನ್ನೊಂದು 2,000 ರೂಪಾಯಿ ಹಾಕಿ ಕೊಡ್ತೇವೆ ಅಂತ ಹೇಳಿದ್ರು. ಯಾವಾಗ ಬರುತ್ತೆ? ನಮಗೆ ತುಂಬ ಅವಶ್ಯಕತೆವಾಗಿದೆ ಈ ಒಂದು 2,000 ರೂಪಾಯಿ. ಟೋಟಲ್ ನಮಗೆ 4,000 ರೂಪಾಯಿ ಬೇಕೇ ಬೇಕು. ಈಗ 3 ತಿಂಗಳು ವೇಟ್ ಮಾಡಿದ್ದೀವಿ ನಾವು. ಸೊ ಈಗಾದರೂ 4,000 ರೂಪಾಯಿ ಕೊಡಿ ಅಂತ ಸಾಕಷ್ಟು ಮಹಿಳೆಯರು ಕೂಡ ಕೇಳ್ತಾ ಇರುವಂಥದ್ದು. ಸೊ ಹಾಗಾದರೆ ಇದ್ರ ಬಗ್ಗೆನೇ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಒಂದು ವಾರದ ಹಿಂದ್ಗಡೆ ಹೋದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದಾರೆ. ಅದ್ರ ಜೊತೆಗೇನೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ ಇದರೆಲ್ಲದರ ಮೇರೆಗೆ ಯಾರ್ದು ನಿಜ ಆಯ್ತು ಹೇಳಿ ಇಲ್ಲಿ. ಸೊ ಮೊದಲು ಇವ್ರು ಏನೇನು ಹೇಳಿದ್ದಾರೆ ಅದನ್ನು ಮೊದಲು ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಅದರಲ್ಲಿ ನಿಮಗೆ ಸತ್ಯ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನೆಕ್ಸ್ಟು 2,000 ರೂಪಾಯಿ ಬರ್ತಾ ಇದೆ ಅಲ್ವಾ, ನಿಮಗೆಲ್ಲರಿಗೂ ಬರುತ್ತೆ. ಮತ್ತು ಇನ್ನು ಉಳಿದಂತಹ 2,000 ರೂಪಾಯಿ ಯಾವಾಗ ಬರುತ್ತೆ ಅನ್ನುವಂಥದ್ದು. ಸೊ ಎಲ್ಲನೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಹೀಗಾಗಿ ಕಂಪ್ಲೀಟಾಗಿ ನೋಡಿ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇನ್ನೂ 2,000 ರೂಪಾಯಿ ಬೇಕಂದ್ರೆ ನೀವು ನೋಡಲೇಬೇಕು ವೀಕ್ಷಕರ ಕಂಪ್ಲೀಟಾಗಿ. ಇಲ್ಲಿ ನೋಡಿ, ಮೊದಲೇದಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದರೆ, ಪ್ರತಿಯೊಂದು ಮಾಧ್ಯಮದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಟೋಟಲ್ ಆಗಿ 4,000ನೇ 2 ತಿಂಗಳದ ಒಟ್ಟಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಟೋಟಲ್ ಆಗಿ DBT ಈಗಾಗಲೇ ಪುಷ್ ಮಾಡಿದ್ದೀವಿ. ಇನ್ನೇನು ಟ್ರೆಜರಿಯಿಂದ ಇನ್ನೇನು ಬ್ಯಾಂಕ್ಗಳಿಗೆ ಜಮಾ ಆಗೋದಷ್ಟೇ ಬಾಕಿ ಇದೆ ಅಂತ ಬರೀ ಇದನ್ನೇ ಹೇಳ್ತಾ ಇದ್ರು. ಸೊ 1-2-3 ಮಾಧ್ಯಮದಲ್ಲಿ ಒಂದು ಸಲ ಚರ್ಚೆ ಆದ ತಕ್ಷಣ ಬರೀ ಇದನ್ನೇ ಹೇಳ್ತಾ ಇದ್ರು. ನೆಕ್ಸ್ಟ್ ಒಂದು ದೊಡ್ಡದಾದಂತಹ ಸಭೆಯಲ್ಲಿ ಒಂದು ಸಾರಿ ಏನು ಹೇಳಿಬಿಟ್ರು, ಇವು ಗೃಹಲಕ್ಷ್ಮಿ ಯೋಜನೆಗೆ ಏನು ಜೂನ್ ಮತ್ತು ಜುಲೈ ಕಂತಿನ ಹಣ ಬರಬೇಕಾಗಿತ್ತು ಅಲ್ವಾ, ಕೆಲವು ತಾಂತ್ರಿಕ ದೋಷದಿಂದ ನಮ್ಗೆ ಹಾಕ್ಲಿಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಪೆಂಡಿಂಗ್ ಉಳಿದಿತ್ತು. ಸೊ ಈಗ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ 2 ಕಂತುಗಳನ್ನ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ಸೊ ಹಾಗಾದರೆ 2,000 ರೂಪಾಯಿ ಮಾತ್ರ ಬರ್ತಾ ಇದೆ. ಇನ್ನು ಉಳಿದಂತಹ 2,000 ರೂಪಾಯಿ ಎಲ್ಲೋಯ್ತು? 4,000 ರೂಪಾಯಿ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. 2 ಕಂತುಗಳನ್ನು ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಹೇಳಿದರು. ಸೊ ಅದನ್ನು ಇನ್ನೂ ನೋಡಿದಂತೆ ನಡೀಲಿಲ್ಲ. ಯಾಕೆ? ಈ ಟೋಟಲ್ ಆಗಿ ನಮ್ಗೆ 4,000 ರೂಪಾಯಿ ಹಾಕಬೇಕಾಗಿತ್ತು, ನಮ್ಗೆ 4,000 ರೂಪಾಯಿನೇ ಬೇಕು ಅಂತ ಮಹಿಳೆಯರು ಕೇಳ್ತಾ ಇರುವಂಥದ್ದು. ಸೊ ಇದಾದಮೇಲೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಮೇನಲ್ಲಿ 2-3 ಕಂತುಗಳು ಹಾಕಿದ್ದೀವಿ ಒಟ್ಟಿಗೆ ನಾವು. ಸೊ ಎಲೆಕ್ಷನ್ ಟೈಮ್ದಲ್ಲಿ ಕೂಡ ಹಾಕಿದ್ದೀವಿ. ಮತ್ತು ಇಲ್ಲಿ ಜೂನ್ ಮತ್ತು ಜುಲೈಲಿ ಅಷ್ಟೇ ಪೆಂಡಿಂಗ್ ಉಳಿದಿದೆ, ಅದೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಹಾಕ್ಕೊಡ್ದು ನಾ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಈಗ 2 ಕೂಡಿಸಿ ಹಾಕ್ಕೊಡ್ತೇವೆ 4,000 ಅಂತ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಮಾಹಿತಿಯನ್ನು ಹೊರಡಿಸಿದ್ರು. ಸೊ ಅದಾದಮೇಲೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ನೋಡಿ ಇಲ್ಲಿ ಮಾಧ್ಯಮದಲ್ಲಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಮೇನಲ್ಲಿ ಹಾಕೊಟ್ಟಿದ್ದೀವಿ, ಜೂನ್ ಜುಲೈ ಬರಬೇಕಾಗಿತ್ತಲ್ವಾ. ಸೊ ಜೂನ್ ಕೊಡ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆ, ನಾನು ಹೇಳಿದ್ದೀನಿ, ಇನ್ನು ಮೇಲೆ ಹಾಕ್ಕೊಡ್ತಾ ಇದ್ದಾರೆ, ಈಗಾಗಲೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು. ಆದರೆ ಇಲ್ಲಿ ನಿಜವಾಗಿರುವಂತಹ ಮಾಹಿತಿ ಯಾರು ಕೊಟ್ಟರು? ಸಿದ್ದರಾಮಯ್ಯನವರು. ಇಲ್ಲಿ ನಿಜವಾಗಿರುವಂತಹ ಮಾಹಿತಿ ಅಂದರೆ ಏನಪ್ಪ ಅಂದರೆ, ಜೂನ್ದು ಮಾತ್ರ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ ಅವರಿಗೆ. ಸೊ ಅದಕ್ಕೋಸ್ಕರ ಜೂನ್ದು ಮಾತ್ರ ನಿಮಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ 4,000 ರೂಪಾಯಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಲ್ವಾ, ಅದು ಎಲ್ಲಿ ಹೋಯಿತು ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಏನು 2 ವಾರದಿಂದ ಹಿಂದೆಗಡೆ ಯಾರ್ಯಾರಿಗೆ ಜಮಾ ಆಗಿದೆ ನೋಡಿ. ಸೊ ಅವ್ರಿಗೆಲ್ಲರಿಗೂ ಕೂಡ 4,000 ರೂಪಾಯಿನೇ ಜಮಾ ಆಗಿದೆ. ಅಂದರೆ ಬರೀ 5% ಅಥವಾ 7%, 100% ಅಲ್ಲಿ. ಸೊ ಅಷ್ಟು ಜನರಿಗೆ ಮಾತ್ರ 4,000 ಹಣ ಜಮಾ ಆಗಿರುವಂಥದ್ದು. ಸೊ ಅದಾದಮೇಲೆ ಈಗೇನು ಪ್ರಾರಂಭ ಒಂದು ವಾರ ಆಯಿತು. ಈಗ ಎಲ್ಲರ ಖಾತೆಗೆ 2,000 ರೂಪಾಯಿ ಏನು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಅಲ್ವಾ. ಈಗಾಗಲೇ ಒಂದು 40% ಜನರಿಗಾದರೂ ಜಮಾ ಆಗಿದೆ, 100% ಜಮಾ ಆಗಿದೆ, 40-50% ಅರ್ಧಕ್ಕರ್ಧ ಜನರಿಗಾದರೂ ಜಮಾ ಆಗಿದೆ ವೀಕ್ಷಕರೇ. ಸೊ ಇನ್ನೇನು ಅರ್ಧ ಜನ ಬಾಕಿ ಇದ್ದಾರಲ್ಲ ಅವ್ರಿಗೂ ಕೂಡ ಹಾಕ್ತಾ ಇದ್ದಾರೆ. ಸೊ ಅಮೌಂಟು 1-2 ದಿನಗಳ ಕಾಲಾವಕಾಶ ಬೇಕೇ ಬೇಕು. ಸೊ ಒಟ್ಟಿಗೆ ಅಂತೂ ಎಲ್ಲರಿಗೂ ಕೂಡ ಜಮಾ ಮಾಡಲ್ಲ ಇವರು, ಅದು 100% ನಿಜ.
ಆದರೆ ಇವ್ರಿಗೂ ಟೈಮ್ ಅಂತೂ 100% ಬೇಕು. ಇಲ್ಲಿ ನಿಜವಾಗಿರುವಂಥದ್ದು ಏನಪ್ಪ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದನ್ನೇ ಮಾಡಬೇಕಲ್ವಾ ಅವರು ಕೂಡ. ಸೊ ಅದಕ್ಕೋಸ್ಕರ 2,000 ರೂಪಾಯಿ ಮಾತ್ರ ಈಗ ಜೂನ್ ಹಾಕಿ ಇದ್ದಾರೆ. ನೆಕ್ಸ್ಟು ನೀವು ಕೇಳ್ಬೋದು ಇನ್ನು 2,000 ರೂಪಾಯಿ ನಮ್ಗೆ ಯಾವಾಗ ಬರುತ್ತೆ ಡೇಟ್ ತಿಳಿಸಿ ಅಂತ. ಕೂಡ ಡೇಟ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅದನ್ನು ಕೂಡ ತಿಳಿಸ್ತೇನೆ ಮಧ್ಯದಲ್ಲಿ. ಈಗ ವೀಕ್ಷಕರೇ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಒಂದು 2,000 ರೂಪಾಯಿ ಏನು ಹೋಗ್ತಾ ಇದೆ ಅಲ್ಲ, ಹೆಚ್ಚಿನ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ಅಂದರೆ ಪ್ರವಾಹ ಪೀಡಿತ ಒಂದು ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಅಮೌಂಟ್ ಹೆಚ್ಚಾಗಿ ಹೋಗ್ತಾ ಇರುವಂಥದ್ದು. ಯಾಕಂದರೆ ನಿಮ್ಗೆ ಕಾಣಿಸ್ತಾ ಇದೆ, ನೀವು ನ್ಯೂಸ್ ಚಾನಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀರಾ ಎಷ್ಟೊಂದು ಪ್ರವಾಹ ಬರ್ತಾ ಇದೆ, ಏನಾಗ್ತಾ ಇದೆ ಪರಿಸ್ಥಿತಿ, ಜನರ ಪರಿಸ್ಥಿತಿ ಅದು ಇದು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ಅಂತಹ ಪರಿಸ್ಥಿತಿ ಈಗ ಜನರಿಗೆ ಬಂದುಬಿಟ್ಟಿರುವಂಥದ್ದು. ಏನು ಪ್ರವಾಹ ಬರ್ತಾ ಇದೆ, ಏನು ಪ್ರವಾಹದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಸೊ ಜನರಿಗೆ ಏನು ಅವ್ರ ಮನಿ ಏನೇನಿದೆ ಅಲ್ಲ ಎಲ್ಲನೂ ಬಿಟ್ಟು ಬಂದುಬಿಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸೊ ಈಗಾಗಲೇ ಸಾಕಷ್ಟು ಮನೆಗಳು ಕೂಡ ಹಾಳು ಮನೆಗಳು ಕೂಡ ಬಿದ್ದಿರುವಂಥದ್ದು. ಸೊ ಹೊಲ ಗದ್ದೆಗಳಲ್ಲಿ ನೀರು ತುಂಬಿಕೊಂಡು ಎಲ್ಲ ಬೆಳೆನೂ ಕೂಡ ಬೆಳೆದಿರುವಂತಹ ಬೆಳೆ ಕೂಡ ರೈತರಿಗೆ ನಾಶ ಆಗಿರುವಂಥದ್ದು. ಸೊ ರೈತರಿಗೆ ಹೊಟ್ಟೆಯ ಮೇಲೆ ಹೊಡೆದಂತಾಗಿಬಿಟ್ಟಿದೆ. ಸೊ ಇದಕ್ಕೆ ಸರ್ಕಾರವೇ ಏನು ದಾರಿಯನ್ನು ತೋರಿಸಲೇಬೇಕು. ಸೊ ಈಗಾಗಲೇ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಕೊಡಲಿಕ್ಕೆ ಒದ್ದಾಡ್ತಾ ಇದೆ. ಸೊ ಇನ್ನು ರೈತರಿಗೆ ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋವಂಥದ್ದು ನಾವು ಮುಂದೆ ನೋಡ್ತಾ ಹೋಗಬೇಕಾಗತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ನಾನು ನಿಮಗಂತೂ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಸೊ ನೋಡೋಣ ವೀಕ್ಷಕರೇ ಯಾವ ರೀತಿ ಕೈಗೊಳ್ತಾರೆ ಅನ್ನುವಂಥದ್ದು ನಾವು ಮುಂದೆ ನೋಡ್ತಾ ಹೋಗೋಣ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ, ಇದರಲ್ಲಿ ಡೌಟೇ ಇಲ್ಲ. ಸೊ ಎಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ 2,000 ರೂಪಾಯಿ ಜಮಾ ಆಗ್ತಾ ಇದೆ, 100% ಆಗ್ತಾ ಇರುವಂಥದ್ದು ನಿಜಾನೇ. ನಾವು ಈಗಾಗಲೇ ಹೆಚ್ಚಿನ ಒಂದು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆ ಅಂದರೆ ಮುಖ್ಯವಾಗಿ ವಿಜಾಪುರ್ಗಂತೂ ಬಹಳಷ್ಟು ಜಿಲ್ಲೆ ಒಂದು ಜನರಿಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ 4,000 ರೂಪಾಯಿ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು, ಅವುಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ 2,000 ರೂಪಾಯಿ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದರೆ ವಿಜಾಪುರ್ಗಾಗಿದೆ, ಬಾಗಲಕೋಟೆಗಾಗಿದೆ, ಮತ್ತು ಕಲಬುರಗಿಗೂ ಕೂಡ ಆಗಿದೆ, ಕೊಪ್ಪಳ ಜಿಲ್ಲೆಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ ಹೆಚ್ಚಿನ ಒಂದು ಬೆಳಗಾವಿ ಜಿಲ್ಲೆಯೂ ಕೂಡ ಇಲ್ಲಿ ಕಮ್ಮಿ. ಬೆಳಗಾವಿ ಜಿಲ್ಲೆಯಲ್ಲಿ ಆದಷ್ಟು ಹೆಚ್ಚಿನ ಫಲಾನುಭವಿಗಳಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಬೆಂಗಳೂರು ನಗರದಲ್ಲಿ ಆಗಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಆಗಿರುವಂಥದ್ದು. ಅದರಲ್ಲಿ ಈಗ 4,000 ರೂಪಾಯಿ ಹಣ ಏನಿದೆ ಅಲ್ಲ, ಸೊ ಇಲ್ಲಿ ಕೂಡ ಹೆಚ್ಚಿನ ಜನರಿಗೂ ಕೂಡ ಜಮಾ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 4,000 ರೂಪಾಯಿ ಹಣ ಹೆಚ್ಚಿಗೆ ಜಮಾ ಆಗಿದೆ. ಆ ಒಂದು 4,000 ರೂಪಾಯಿ ಜನ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಆದರೆ 2,000 ರೂಪಾಯಿ ಏನಿದೆ ಅಲ್ಲ, ಸೊ ಅದು ಆದಷ್ಟು ಈಗಾಗಲೇ ಒಂದು 50% ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತಹ 50% ಜನರಿಗೆ ಬಾಕಿ ಇರುವಂಥದ್ದು ಅಷ್ಟೇ. ಈಗಾಗಲೇ 533 ಕೋಟಿ ಫಂಡ್ ಅಂತೂ ರಿಲೀಸ್ ಮಾಡಿರುವಂಥದ್ದು. ಅದರಲ್ಲಿ ಈಗಾಗಲೇ ಒಂದು 2,000 ರೂಪಾಯಿ ಅಷ್ಟೇ ಕೊಡ್ತಾ ಹೋದರೆ ಈಗಾಗಲೇ 27 ಲಕ್ಷಕ್ಕಂತೂ ಕೊಟ್ಟಿದ್ದೀವಿ ಅಂತ ಅಂದಿದ್ದಾರೆ. ಅಂದರೆ 27 ಲಕ್ಷ ಫಲಾನುಭವಿಗಳಿಗೆ, ಮಹಿಳಾ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇದ್ದೀವಿ. ಈಗಾಗಲೇ ಅವರು ಕೂಡ ಜಮಾ ಮಾಡಿದ್ವಿ. ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಈಗ ಇದಷ್ಟೇ ಅಲ್ಲದೆ ಈಗ ರೈತರು ಕೂಡ ಕಡೆಯೂ ಕೂಡ ಗಮನ ಹರಿಸಲೇಬೇಕಾಗತ್ತೆ. ಸೊ ರೈತರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದರೂ ಸಹಿತ ನಮ್ಮ ಚಾನಲ್ ತಿಳಿಸ್ತಾ ಇರ್ತೀವಿ. ಸೊ ಇಲ್ಲಿ 4,000 ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಅಷ್ಟೇ ಜಮಾ ಆಗಿದೆ 2,000 ರೂಪಾಯಿ, ಇನ್ನೆಲ್ಲರಿಗೂ ಕೂಡ 4,000 ರೂಪಾಯಿ ಜಮಾ ಆಗ್ತಾ ಇದೆ ಅದು ಇದು ಅಂತ. ಸೊ ಇದನ್ನು ತಲೆಯಲ್ಲಿ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಹೆಚ್ಚಿನ ಜನರಿಗೆ ಏನಿದೆಲ್ಲ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಸೊ ನಿಮ್ಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ 2,000 ರೂಪಾಯಿನೇ ಜಮಾ ಆಗ್ತಾ ಇದೆ. ಈಗ ಅದು ಇನ್ನೂ ಉಳಿದಂತಹ 2,000 ರೂಪಾಯಿ ಹೇಳಿದ್ನಲ್ಲ, ಇದೇ ಆಗಸ್ಟ್ 15 ನಂತರ ಈ ಒಂದು ಅಮೌಂಟು ಬರುತ್ತೆ. ಇದೇ ಆಗಸ್ಟ್ 15 ನಂತರ ಏನಿದೆಲ್ಲ 12ನೇ ಕಂತಿನ ಹಣ ರಿಲೀಸ್ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ತುಂಬ ಎಲ್ಲನೂ ಕೂಡ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.